ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಹಾಂಡಿ ಗೀ ರೈಸ್ನ ಮಾಡ್ತಾ ಇದ್ದೀನಿ. ಒಂದು ಹಾಂಡಿ ತೊಗೊಂಡಿದ್ದೀನಿ. ಈ ಥರದ್ದು ಹಾಂಡಿ ಇಲ್ಲ ಅಂದರೆ ಪಾತ್ರೆ ಕೂಡ ಯೂಸ್ ಮಾಡ್ಬೋದು. 3-4 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಹಾಕ್ತಾಯಿದ್ದೀನಿ. ನಾನಿನ್ನು ಗ್ಯಾಸ್ ಮೇಲೆ ಇಟ್ಟಿಲ್ಲ ಈ ಹಾಂಡಿನ. 1-2 ಈರುಳ್ಳಿನ ಹಾಕಿ, ಒಂದು ಸ್ವಲ್ಪನೇ ಪುದೀನ ಎಲೆನ ಹಾಕಿ, 1-2 ಹಸಿಮೆಣಸಿಕಾಯಿ, 1-2 ಏಲಕ್ಕಿ, 1-2 ಚಕ್ಕೆ ಪೀಸು, ಒಂದು ಸ್ವಲ್ಪನೇ ಜಾವಿತ್ರಿನ ಹಾಕಿ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಗೋಡಂಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಹಚ್ಚಿದರೆ ಹಾಗೆ ಈ ಥರ ಮಿಕ್ಸ್ ಮಾಡೋದ್ರಿಂದ ರೈಸು ಕಲರ್ ಚೇಂಜ್ ಆಗೋದಿಲ್ಲ. ಈ ಥರ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಹಚ್ಚಿ ಹಾಂಡಿನ ಇಡಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಫ್ರೈ ಮಾಡಬೇಡಿ. ನೋಡಿ, ಈರುಳ್ಳಿ ಈ ಥರ ಸಾಫ್ಟ್ ಆದ ನಂತರ 3-4 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕಿ ಸಿಮ್ನಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ 1-2 ಕಪ್ ರೈಸ್ನ ಒಂದು 10-15 ನಿಮಿಷ ನೆನೆಸಿಟ್ಟಿರೋಂಥ ರೈಸ್ನ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಒಂದು ಸೈಡ್ ನೀರನ್ನ ಬಿಸಿ ಇಟ್ಟಿದ್ದೆ. 2 ಕಪ್ ರೈಸ್ಗೆ 4 ಕಪ್ ನೀರನ್ನ ಬಿಸಿ ಇಟ್ಟಿದ್ದೆ. ಬಿಸಿನೀರನ್ನ ಆ್ಯಡ್ ಮಾಡಿ, ತಣ್ಣೀರು ಆ್ಯಡ್ ಮಾಡಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ನೀರೆಲ್ಲ ಕಡಿಮೆ ಆಗೋವರೆಗೂ ಬೇಯಿಸ್ಕೊಳ್ಳಿ. ಮಧ್ಯೆ ತಿರುಗಿಸ್ತಾ ಇರಿ. ನೋಡಿ, ಮಧ್ಯೆ ತಿರುಗಿಸ್ತಾ ನೀರೆಲ್ಲ ಕಡಿಮೆ ಆಗೋವರೆಗೂ ಬೇಯಿಸಿದ್ದೀನಿ. ನಂತರ ಮುಚ್ಚಿ ಸಿಮ್ನಲ್ಲಿ 3-4 ನಿಮಿಷ ಬಿಟ್ಬಿಡಿ. ಸಿಮ್ನಲ್ಲಿ 3-4 ನಿಮಿಷ ಆದ ನಂತರ ಗ್ಯಾಸ್ನ ಆಫ್ ಮಾಡಿಬಿಡಿ. ರೆಡಿಯಾಗಿದೆ ನೋಡಿ. ತುಂಬಾ ಈಸಿಯಾಗಿ ಮಾಡ್ಬೋದು. ತುಂಬಾ ರುಚಿಯಾಗಿರುವಂಥ ಈ ಹಾಂಡಿ ಗೀ ರೈಸ್ನ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.